ನಮಸ್ಕಾರ, ಹೇಗಿದ್ದೀರಿ? ಜಸ್ಟಿಸ್ ಫಾರ್ ಮಧು ಅನ್ನುವ ನೇರವಾಗಿರುವ ಒತ್ತಾಯವನ್ನ ಇವತ್ತು ಪವರ್ ಟಿವಿ ಮಾಡ್ತಾ ಇದೆ. ಈ ಸುದ್ದಿಯನ್ನ ರಾಜ್ಯದ ಜನರ ಮುಂದೆ ಮೊದಲು ಪ್ರಸ್ತುತಪಡಿಸಿದ್ದೇ ನಮ್ಮ ಮತ್ತು ನಿಮ್ಮ ಪವರ್ ಟಿವಿ. ಜನರಿಗೆ ಪವರ್ ಒದಗಿಸಿಕೊಡಬೇಕು, ಜನರ ಶಕ್ತಿ ಆಗಬೇಕು ಮತ್ತು ಜನರ ದನಿ ಆಗಲೇಬೇಕು ಅನ್ನುವ ಒತ್ತಾಸೆಯೊಂದಿಗೆ ನಾವು ಪವರ್ ಟಿವಿಯನ್ನು ಶುರು ಮಾಡಿದ್ದೇವೆ. ನಾವು ಈ ಕ್ಷಣದವರೆಗೂ ಯಾರಿಗೂ ಯಾವುದಕ್ಕೂ ಈಲ್ಡ್ ಆಗಿಲ್ಲ, ಮುಂದೆಯೂ ಯಾರಿಗೂ ಯಾವ ಕಾರಣಕ್ಕೂ ಈಲ್ಡ್ ಆಗುವುದಿಲ್ಲ. ಇದು ಒಂದು ಪ್ರಾಮಿಸ್ ನಾನಿವತ್ತು ನಿಮ್ಮ ಮುಂದೆ ಸಾರಾ ಸಗಟಾಗಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅನ್ ಓಪನ್ ಪ್ರಾಮಿಸ್ ಅಂಡ್ ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. And I'm ready to debate with anyone on this if you have any issues or if you have any doubts. ಇದು ನೇರವಾಗಿ ನಾನು ನಿಮ್ಮ ಮುಂದೆ ಇವತ್ತು ಮಾಡ್ತಾ ಇರುವ ವಾಗ್ದಾನ, ನಾವು ನಿಮ್ಮ ಮುಂದೆ ಇವತ್ತು ಮಾಡ್ತಾ ಇರುವ ವಾಗ್ದಾನ. ಯಾಕಾಗಿ ನಾನು ಈ ವಿಷಯನ ಇವತ್ತು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಜಸ್ಟಿಸ್ ಫಾರ್ ಮಧು ಆ ಒತ್ತಾಯ ಕೇವಲ ಒತ್ತಾಯವಾಗಿಯೇ ಉಳಿಯಬಾರದು ಅಂತ. ಆ ಒತ್ತಾಯ ಏನಿದೆ ಅದು ಬಹಳ ಜನಕ್ಕೆ ಗೊತ್ತಾಗಬೇಕು ಮತ್ತು ಆ ಹೆಣ್ಮಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗಲೇಬೇಕು ಅಂತ ಅನ್ನೋದು. ಪವರ್ ಟಿವಿ ಟೊಂಕ ಕಟ್ಟಿ ನಿಂತ್ಕೊಳ್ತಾ ಇದೆ. ಇವೆಲ್ಲದರ ಬಗ್ಗೆ ಪವರ್ ಟಿವಿ ಸುಮಾರು ವಿಷಯಗಳನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸುತ್ತೆ, ಸಾದರಪಡಿಸುತ್ತೆ. And we are going to have an open debate on this today. ಸಿಸ್ಟಮ್ಯಾಟಿಕ್ ಲೂಪ್ ಹೋಲ್ಸ್ ಏನು ನೋಡೋಣ, ಆ ಹೆಣ್ಮಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ನಾವಿವತ್ತು ಮಾತನಾಡೋಣ, ಕುಟುಂಬದ ಬಗ್ಗೆ ಮಾತನಾಡೋಣ, ಅಪ್ಪ ಅಮ್ಮಂದ್ರ ಬಗ್ಗೆ ಮಾತನಾಡೋಣ, ಅವರ ಮನಸ್ಸಿನ ಒಳಗಿರುವ ತುಮುಲುಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಬೇರೆಯವರು ಆ ಹೆಣ್ಮಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವ ಕೂಗು ಕೇಳಿ ಬರ್ತಾ ಇದೆಯಲ್ಲ, ಅದರ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಮತ್ತು ವಿಸ್ತೃತವಾಗಿ ಇವತ್ತು ಚರ್ಚೆ ಮಾಡೋಣ. Let us start this debate now. Before I start this, ಒಂದಿಷ್ಟು ಜನ ಮಾತನಾಡಿದ್ದಾರೆ ಮತ್ತು ಹೆಣ್ಮಗಳ ಡೆತ್ ನೋಟ್ ಕೂಡ ಇದೆ. Have a look at it. ಸಾರಿ ಮಮ್ಮಿ, ಡ್ಯಾಡಿ, ನನ್ನ ಸಾವಿಗೆ ನಾನೇ ಕಾರಣ. ನನಗೆ ಯಾಕೋ ಡಿಪ್ರೆಷನ್ ಆಗಿದೆ, ನನಗೆ ಜೀವನವೇ ಬೇಜಾರಾಗಿದೆ, ನನಗೆ ಓದೋಕ್ಕಾಗ್ತಿಲ್ಲ. ಎಷ್ಟು ಓದಿದ್ರೂ ಮಾರ್ಕ್ಸ್ ಕಡಿಮೆ ಬರುತ್ತೆ, ಇಲ್ದಿದ್ರೆ ಬರೀ ಫೇಲ್ ಅಂತ ರಿಸಲ್ಟ್ ಬರುತ್ತೆ. ನಾನೇನು ಮಾಡಲಿ? ನನ್ನ ಸಾವಿಗೆ ನಾನೇ ಕಾರಣ, ಯಾರೂ ಹೊಣೆಯಲ್ಲ. ಇಂತಿ ಮಧು ಪಿ. ಊಹಾಪೋಹದ ವಿಚಾರಗಳು, ಊಹಾಪೋಹದ ಕಥೆಗಳು ಹರಿಬಿಡಲಾಗಿದೆ. ಟು ಆನ್ ಎಕ್ಸ್ಟೆಂಟ್ ಸುಮ್ಮನೆ ಒಂದು 2-3 ಕೋಟ್ ಮಾಡಲಿಕ್ಕೆ, ಈ ಹುಡುಗಿ ಯಾವುದೋ ಬೇರೆ ರಾಜ್ಯದ ಹುಡುಗಿ, ಈ ಹುಡುಗಿ ಬೆಂಗಳೂರು ಹುಡುಗಿ, ಅಥವಾ ಇವರು ಬೇರೆ ಕಮ್ಯುನಿಟಿಯವರು, ಈ ಥರ ಏನೇನೋ ವಿಚಾರಗಳು ಬಂದಿದ್ದಾವೆ. ನಾನು ಹೇಳ್ತೀನಿ, ತಾವು ದಯಮಾಡಿ ಇದೆಲ್ಲದ್ರ ಮೇಲೆ ವಿಚಾರ ಮಾಡ್ರಿ. ಇಲ್ಲಿ ರಾಯಚೂರಿನ ಪೊಲೀಸರು ಅತ್ಯಂತ ಸೂಕ್ತವಾಗಿ ತನಿಖೆ ಮಾಡ್ತಾ ಇದ್ದಾರೆ, ಮತ್ತೆ ಸೈಂಟಿಫಿಕಲಿ ತನಿಖೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರನ್ನು ಕಾಪಾಡಬೇಕಾದಂತ ಅವಶ್ಯಕತೆ ನಮಗೆ ಇಲ್ಲ. ಇದರಲ್ಲಿ ಸುಳ್ಳು ಮಾಹಿತಿಯನ್ನ ಪಬ್ಲಿಕ್ಗೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಸತ್ಯ ಎಲ್ಲರ ಮುಂದೆ ಬರುತ್ತೆ. ನ್ಯಾಯ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುತ್ತೆ. ಮತ್ತೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂತ ಕಾನೂನು ಕ್ರಮ. ವಿ ಆರ್ ಗೆಟಿಂಗ್ ದಿಸ್ PM ರಿಪೋರ್ಟ್, FSL ರಿಪೋರ್ಟ್ ನಮಗೆ ಬರಬೇಕು. FSL ರಿಪೋರ್ಟ್ ಬಿಕಾಸ್ ಅಲ್ಲಿ ಒಂದು ಸೂಸೈಡ್ ನೋಟ್ ಇದೆ, ಅದು FSL ರಿಪೋರ್ಟ್ ಬರಬೇಕು. ವಿ ಆರ್ ಬ್ರೌಸಿಂಗ್ ಥ್ರೂ ಆಲ್ ದ CCTV ಫುಟೇಜಸ್ ಬಿಕಾಸ್ ಆ IDSMT ಲೇಔಟ್ ಎಲ್ಲಿ ವಿಕ್ಟಿಮ್ ಮನೆ ಇದೆ ಆ ಸುತ್ತಮುತ್ತ CCTV ಫುಟೇಜಸ್ ನಾವು ಇದು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಕಾಲೇಜ್ ಆಲ್ಸೋ, ಕಾಲೇಜ್ ಹತ್ರ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿ CDRs, ಕಾಲ್ ಡೇಟಾ ರೆಕಾರ್ಡ್ಸ್, ಯಾರ್ಯಾರು ಏನಾಗೆ ಮಾತಾಡಿದ್ದಾರೆ, ಲಾಸ್ಟ್ ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಆಲ್ ದಿ ಸೈಂಟಿಫಿಕ್ ಎವಿಡೆನ್ಸ್ ವಿ ಆರ್. ಅಲ್ಲಿ ಸ್ಟೇಷನ್ ಹತ್ರ ಇದ್ರೆ ಇಲ್ಲ ಗಾಡಿ ಮತ್ತೆ ಫೋನ್ ಇದೆ ನೋಡೋ ಕೇಳೋರು ಆಂಜನೇಯನವ್ರು ಕೊಟ್ಟಿದ್ರು. ಅವ್ನು ಯಾರಂದ್ರೆ ಈ ಸುದರ್ಶನ್ ಯಾದವ್ ಅಂತ ಹೇಳ್ತಾ ಇದೀವಲ್ಲ, ನಾವು ಅವ್ರ ಮಾವ ಆಗ್ಬೇಕು, ಅವರು ಕೊಟ್ಟಿರ್ತೀವಿ. ಕೊಟ್ಟಣ ಗಾಡಿ ನಾವು ಈಗ ತಗೊಂಡು ನಮ್ಮ ಹತ್ರ ಸೆಕೆಂಡ್ ಕೀ ತಗೊಂಡು ನಾವು ಗಾಡಿ ತಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಫೋನ್ ಅವ್ರ ಹತ್ರನೇ ಸಿಕ್ತು ನಮ್ದು. ಆಮೇಲೆ ಸರ್ಚ್ ಮಾಡ್ತಾ ಇದ್ವಿ, ಕಂಪ್ಲೇಂಟು ಇದು ಮಾಡ್ತಾ ಇದ್ವಿ, ನೋಡೋಣ 6th
ಯಾರು ಅವ್ರದ್ದು. ಆಮೇಲೆ ಮತ್ತೆ ರಾತ್ರಿನೂ ಹಂಗೆ ಸರ್ಚ್ ಮಾಡ್ತಾ ಇದೀವಿ ನಾವು. ಮತ್ತೆ ಮಂಡೇ ಬೆಳಗ್ಗೆ ಇದ್ರೆ ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳೋ ಮೇಡಮ್ ಇಲ್ಲ ಯಾವ್ದೋ ಜಾತ್ರೆ ಗಾಂಡ್ಲಾಡ್ ಜಾತ್ರೆಗೆ ಹೋಗಿದ್ದಾರೆ, ಆಮೇಲೆ ಸಾಯಂಕಾಲ ಬರ್ರಿ ಅಂತ ಹೇಳಿದ್ರು. ನಮ್ಮನೆಯವರು ಮತ್ತೆ ರಾತ್ರಿ ಎಲ್ಲದಲ್ಲಿ ಸರ್ಚ್ ಮಾಡಿದ್ರು. ಆಮೇಲೆ ಸಂಡೇ ದಿನ ಇದ್ರೆ ನಮ್ಗೆ ಅಲ್ಲಿ ಕಾಲೇಜ್ ಹತ್ರ ಸುತ್ತಾರೆ, ಅಲ್ಲಿ ಗಾಡಿ ಅಲ್ಲಿ ಲೈಬ್ರರಿ ಹತ್ರ ಗಾಡಿ ಇತ್ತಂತೆ. ನಮ್ಮನೆಯವರು ಮತ್ತೆ ಸ್ಟೇಷನ್ ಬಂದಿದ್ದಾರೆ. ಸ್ಟೇಷನ್ ಬಂದು ಅಲ್ಲಿ ಸ್ಟೇಷನ್ ಹತ್ರ ಇದ್ರೆ ಇಲ್ಲ ಗಾಡಿಗೆ ಮತ್ತೆ ಫೋನ್ ಇಲ್ಲಿದೆ ನೋಡು ಅಂತ ಹೇಳಿ ಅವರು ಆಂಜನೇಯ ಏನೋರು ಕೊಟ್ಟರಂತೆ. ಅವ್ನು ಯಾರಂದ್ರೆ ಈ ಸುದರ್ಶನ್ ಯಾದವ್ ಅಂತ ಹೇಳ್ತಾ ಇದೀವಲ್ಲ ನಾವು, ಅವ್ರು ಮಾವ ಆಗ್ಬೇಕು, ಅವರು ಕೊಟ್ಟರಂತೀವಿ. ಕೊಟ್ಟಣ ಗಾಡಿ ನಾವು ಈಗ ತಗೊಂಡು ನಮ್ಮ ಹತ್ರ ಸೆಕೆಂಡ್ ಕೀ ತಗೊಂಡು ನಾವು ಗಾಡಿ ತಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಫೋನ್ ಅವ್ರ ಹತ್ರನೇ ಸಿಕ್ತು ನಮ್ದು. ಆಮೇಲೆ ಸರ್ಚ್ ಮಾಡ್ತಾ ಇದೀವಿ, ಕಂಪ್ಲೇಂಟ್ ಇದು ಮಾಡ್ತಾ ಇದೀವಿ, ನೋಡೋಣ ಸಿಗ್ತಾಳೆ ಅಂತ. ಕಂಪ್ಲೇಂಟ್ ಅಂತೂ ತಗೊಂಡಿಲ್ಲ ನಮ್ದು ಯಾರು ಅವ್ರದ್ದು. ಆಮೇಲೆ ಮತ್ತೆ ರಾತ್ರಿನೂ ಹಂಗೆ ಸರ್ಚ್ ಮಾಡ್ತಾ ಇದೀವಿ ನಾವು. ಮತ್ತೆ ಮಂಡೇ ಬೆಳಗ್ಗೆ ಇದ್ರೆ ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳೋ. ಜಸ್ಟಿಸ್ ಫಾರ್ ಮಧು ಅಂತ ಅನ್ನೋದು ಕೇವಲ ಒತ್ತಾಯ ಮಾತ್ರ ಅಲ್ಲ. ಜಸ್ಟಿಸ್ ಫಾರ್ ಮಧು ಅಂತ ಹೇಳ್ಬಿಟ್ಟು ನಾಳೆ ಮನೆಗೆ ಹೋಗ್ಬಿಟ್ಟು ಗೊಬ್ಬರ ಹಾಕೋ ಮಲ್ಕೊಂಡ್ಬಿಡೋದು ನಮ್ಮ ಜಾಯಮಾನ ಅಲ್ವೇ ಇಲ್ಲ. ನಾವು ಬಹಳ ಸಲ ಹೇಳ್ತೀವಿ, ಹೋರಾಟ ಅಂತ ಅನ್ನುವುದು ಮಾಡಿದಾಗ, ಮೀಡಿಯಾ ಇದ್ರ ಬಗ್ಗೆ ಗಮನ ಹರಿಸಿದಾಗ ಖಂಡಿತವಾಗ್ಲೂ ಕೂಡ ಸುಮಾರು ಬದಲಾವಣೆಗಳನ್ನ ನಾವು ಮಾಡಬಹುದು ಅಂತ. ಇಲ್ಲಿ ನನ್ನ ಮುಂದೆ ಇವತ್ತು ಎಸ್ಟೀಮ್ಡ್ ಪ್ಯಾನಲಿಸ್ಟ್ಗಳಿದ್ದಾರೆ. ಇಲ್ಲಿರುವವರೆಲ್ಲರೂ ಕೂಡ ನನ್ನ ಜೊತೆಗೆ ಕಳೆದ ಸುಮಾರು ಡಿಬೇಟ್ಗಳಲ್ಲಿ ಮತ್ತು ಸೊಸೈಟಿಗೆ ಸಂಬಂಧಪಟ್ಟಂತ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ. ಒಂದು ಹಂತದ ಬದಲಾವಣೆ ಸೊಸೈಟಿಯಲ್ಲಿ ತರುವತ್ತ ಇಲ್ಲಿರುವ ಎಲ್ಲ ಪ್ಯಾನಲಿಸ್ಟ್ಗಳು ಕೂಡ ಅವರದ್ದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇವತ್ತು ಹೇಳಬೇಕು. ಯಾಕಾಗಿ ಮೀಡಿಯಾ ಇದರ ಬಗ್ಗೆ ಗಮನ ಹರಿಸಬಾರದು? ಬಹಳ ಜನ ಒಂದಿಷ್ಟು ಜನ ಪ್ರಶ್ನೆ ಕೇಳಿದ್ರು, ಏನ್ರಿ ಮಾಡ್ತಾ ಇದ್ರಿ ಮೀಡಿಯಾದವರು, ಎಲೆಕ್ಷನ್ ಭರಾಟೆಯಲ್ಲಿ ಬಹಳ ಬಿಸಿ ಇದ್ರಿ ನೀವು, 13, 14, 15, 16, 17, 18, 19, 20ನೇ ತಾರೀಕಾಗೋಯ್ತು, ಒಂದೊಂದು ವಾರ ಆಯಿತು, ನೀವು ಯಾಕೆ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟರಲ್ಲಾಗಲೇ ರಾಯಚೂರಿನಲ್ಲಿ ಸ್ಟೂಡೆಂಟ್ ದೀಪಗಳನ್ನ ಕೈಯಲ್ಲಿ ಹಿಡ್ಕೊಂಡು, ಕ್ಯಾಂಡಲ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಪಾಪ ಅಲ್ಲಿದ್ದಂಥ ಹೆಣ್ಣು ಮಕ್ಕಳು ಮತ್ತು ಮಧುವಿನ ಸಹಪಾಠಿಗಳು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಐ ಹಂಬ್ಲಿ ಅಪಾಲಜೈಸ್ ಫಾರ್ ನಾಟ್ ಟೇಕಿಂಗ್ ಇಟ್ ಮಚ್ ಅರ್ಲಿಯರ್. ನಾನು ಕ್ಷಮೆ ಕೇಳ್ತೀನಿ ರಾಜ್ಯದ ಜನರಲ್ಲಿ, ಬಟ್ ನೆವರ್ 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 ನಾವು ಇದನ್ನ ಕೈ ಬಿಡೋದಿಲ್ಲ. ಅಟ್ಲೀಸ್ಟ್ ನಾವಿವಾಗ ಇದನ್ನ ಮುಂದೆ ತೆಗೆದುಕೊಂಡಿದ್ದೇವೆ. Let us try to take it to a logical end. ಆ ಹೆಣ್ಮಗಳಿಗೆ ನಿಜವಾಗಿಯೂ ಕೂಡ ಅನ್ಯಾಯವಾಗಿದೆ ಅನ್ನುವ ಕೂಗು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ವಿಷಯಗಳನ್ನು ನಾವು ಇವತ್ತು ಮಂಥನ ಮಾಡೋಣ. ನೇಣು ಬಿಗಿದ ಸ್ಥಿತಿಯಲ್ಲಿ ಹೆಣ್ಮಗಳ ಶವ ಪತ್ತೆಯಾಗಿದೆ. ಸುಟ್ಟ ಗುರುತುಗಳು ಕಾಡಿನಲ್ಲಿ ಹೆಣ್ಮಗಳ ಶವದ ಮೇಲೆ ಇದ್ದಿದ್ದು ಗೊತ್ತಾಗಿದೆ. ಪೀಪಲ್ ಆರ್ ಸೇಯಿಂಗ್ ಇಟ್ ಈಸ್ ಎ ರೇಪ್ ಅಂಡ್ ಮರ್ಡರ್. ಸೋ ಹೀನಿಯಸ್. 4 ಜನ ಗೆಸ್ಟ್ಗಳು ಸದ್ಯಕ್ಕೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ಹೋರಾಟಗಾರ್ತಿ ಹಾಗೂ ವಕೀಲರು ಪ್ರಮೀಳಾ ನೇಸರ್ಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ಹಾಗೆ ಸಾಯಿದತ್ತ ಇದ್ದಾರೆ, RTI ಆಕ್ಟಿವಿಸ್ಟ್. ನಮಸ್ಕಾರ ಸರ್. ಹಾಗೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಾಗರಾಜ್ ಇದ್ದಾರೆ. ನಮಸ್ಕಾರ. ಹಾಗೆ ನಮ್ಮ ಜೊತೆಗೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಿತಾರಾ ಇದ್ದಾರೆ. ನಮಸ್ಕಾರ ಸಿತಾರಾ ಅವರೇ, ಹೇಗಿದ್ದೀರಿ? ಸಿತಾರಾ, ಕಂಗ್ರಾಚುಲೇಟಿವ್. ಬಹಳ ದೊಡ್ಡ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಅಣಿಯಾಗಿದ್ದೀರಿ. ಮೈಸೂರು ಬ್ಯಾಂಕ್ನಲ್ಲಿ ಹೋರಾಟ ಮಾಡಿದ್ರಿ, ಜನರ ಧ್ವನಿಯಾಗಿದ್ದೀರಿ, ಹೆಣ್ಮಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ಮತ್ತು ಆ ಕುಟುಂಬದ ಪರವಾಗಿ ನಿಂತ್ಕೊಂಡಿದ್ದೀರಿ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಯು. ನಿಮ್ಮ ಮೊದಲ ರಿಯಾಕ್ಷನ್ ಬರಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸರ್, ಮೊದಲನೇದಾಗಿ ನಮ್ಮ AIDSO ಸಂಘಟನೆಯಿಂದ ನಮ್ಮ 3 ಸಹೋದರ ಸಂಘಟನೆಗಳು AIDYO, AIMSS ಇವತ್ತು ಹೋರಾಟಗಳನ್ನ ಕೈಗೆತ್ಕೊಂಡ್ವಿ. ಮೊದಲನೇದಾಗಿ ನಮ್ಮ ಪರವಾಗಿ ಅವ್ರ ಪೇರೆಂಟ್ಸ್ಗೆ ಸಂತಾಪನ ವ್ಯಕ್ತಪಡಿಸ್ತೀವಿ ಸರ್. ಇವತ್ತು ಏನು ನಾವು ಮಧು ಪತ್ತಾರ್ ಅವರ ಪ್ರಕರಣದ ಚರ್ಚೆ ಮಾಡಕ್ ಕೂತಿದ್ದೀವಿ, ಅದ್ರ ಹಿಂದೆನೆ ಮಾಲೂರಲ್ಲಿ ನಡೆದಂತ ರಕ್ಷಿತಾ ಅವ್ರ ಘಟನೆ ಅಥವಾ ರೇಣುಕಾ ಅವ್ರ ಘಟನೆ, ಆಸಿಫಾ ಅವ್ರ ಘಟನೆ, ನಿರ್ಭಯ ಅವ್ರ ಘಟನೆ ಯಾವುದು ನಮ್ಮ ಮನಸ್ಸಿಂದ ಹೋಗಿಲ್ಲ ಸರ್. ಮನಸ್ಸಲ್ಲಿ ಇನ್ನೂ ಹಾಸು ಹೊಕ್ಕಾಗಿದೆ. ಸೌಜನ್ಯ, ದಾನಮ್ಮ ಇವರೆಲ್ಲರೂ ನಿಂತ್ಕೊಳ್ತಾರೆ ಸಾಲಲ್ಲಿ. ಹೌದು, ಇದೆಲ್ಲ ಮನಸ್ಸಲ್ಲಿ ಹಚ್ಚ ಹಸಿರಾಗ್ತಾ ಇದ್ದಂಗೆ ಇನ್ನೂ ಒಂದು ಪ್ರಕರಣ. ಇದು ಬಹಳ ಭಯಾನಕವಾದ ರೀತಿನಲ್ಲಿ ಆ ಶವ ಪತ್ತೆ ಆಗಿರೋದು ಬಹಳ ಭಯಂಕರ ಅನ್ಸುತ್ತೆ ಸರ್ ನಮ್ಗೆ. ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಇವತ್ತು ಎಷ್ಟೋ ರಿಪೋರ್ಟ್ಗಳು ಬರ್ತಾ ಇರುತ್ತೆ ನಮ್ಗೆ. ಬಟ್ ಇದು ಬಹಳ ಅಲ್ಲಾಡಿಸ್ಬಿಟ್ಟಿದೆ, ಇಡೀ ರಾಯಚೂರಿ ಜನತೆನ ಅಲ್ಲಾಡಿಸ್ಬಿಟ್ಟಿದೆ ಈ ಪ್ರಕರಣ. ಈ ವಿಷಯ ಗೊತ್ತಾಗ್ತದಂಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ನಮ್ಮ ಸಂಘಟನೆ ನೇತೃತ್ವದಲ್ಲಿ ಅಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಹೇಳಿದ್ರಿ, ಕ್ಯಾಂಡಲ್ ಲೈಟನ್ನ ಇಟ್ಕೊಂಡು ಮಧು ಜಾಗದಲ್ಲಿ ನಾಳೆ ದಿನ ನನ್ನ ತಂಗಿ ನಿಂತ್ಕೋಬಾರ್ದು, ನನ್ನ ತಾಯಿ ನಿಂತ್ಕೋಬಾರ್ದು, ನನ್ನ ಯಾವ ಹೆಣ್ಣು ನಿಂತ್ಕೋಬಾರ್ದು ಅಂತ ಹೇಳಿ ಹೋರಾಟ ಕೈಗೆತ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್. ಈ ಕೂಡಲೇ ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಸುದರ್ಶನ್ ಯಾದವ್ ಅಂತ ಹೇಳಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗ್ಲೇಬೇಕು ಸರ್. ಇಲ್ಲಿ ನಮ್ಮ ಹಿರಿಯರಿದ್ದಾರೆ, ಅವರು ದಯವಿಟ್ಟು ಹೇಳಿ ಯಾವ ರೀತಿ ಶಿಕ್ಷೆ ಅವ್ರಿಗೆ ಸೂಕ್ತ ಅಂತ ಹೇಳಿ. ಉಗ್ರವಾದ ಶಿಕ್ಷೆ ಆಗ್ಬೇಕು ಸರ್.
ಇವತ್ತು ಒಬ್ಬ ಅಪರಾಧಿನ ಹಿಡಿದ್ರೆ ನಮ್ಮ ಹೋರಾಟ ನಿಲ್ತು ಅಂತ ನಾವು ಅನ್ಕೋಬಾರ್ದು, ಅಥವಾ ಅಲ್ಲಿಗೇನೆ ದಿ ಎಂಡ್ ಅಂತ ಅನ್ಕೋಬಾರ್ದು. ಇದನ್ನ ಮುಂದೆ ಮಾಡೋರ್ಗೆ ಭಯ ಬರಬೇಕು, ಅದ್ರ ಜೊತೆನೆ ಸಮಾಜದಲ್ಲಿ ಭರವಸೆ ಬರಬೇಕು. ನಮಗ್ ನ್ಯಾಯ ಸಿಕ್ತಪ್ಪ, ನಮ್ಮ ಪರವಾಗಿ ನ್ಯಾಯ ಕೊಡೋರು ಇದಾರಪ್ಪ ಇವತ್ತು ಅಂತ ಹೇಳಿ ಜನಗಳಿಗೆ ಭರವಸೆ ಬರಬೇಕು. ಆ ಭರವಸೆನ ಹೋರಾಟದ ಮೂಲಕನೂ ತಗೊಳ್ತಾ ಈ ನ್ಯಾಯನೂ ಸಿಗಬೇಕು ಅಂತಾನು ನಾವು ಹೇಳ್ತಾ ಇದೀವಿ ಸರ್. ಅಬ್ಸಲ್ಯೂಟ್ಲಿ, ಅಂಡ್ ವಿ ಸ್ಟ್ಯಾಂಡ್ ಬೈ ಯು ಸಿತಾರಾ, ಅಟ್ ಎನಿ ಕಾಸ್ಟ್, ಅಟ್ ಎನಿ ಟೈಮ್. ಮೇಡಮ್, ನಿಮ್ಮಿಂದ ಮೊದಲ ಪ್ರತಿಕ್ರಿಯೆಗಳು ಬರಲಿ ಪ್ಲೀಸ್. ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಇದು ಯಾಕೋ ನನಗೆ ಮೈಂಡ್ ಸೆಟ್ ಇದೆಯಲ್ಲ, ಸಮಾಜದ ಮೈಂಡ್ ಸೆಟ್ಟು, ಅದು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಒಬ್ಬ ಗಂಡು ಎಲ್ಲಿದಾನೋ ಅಲ್ಲಿ ಯಾವ್ದಾದ್ರು ಒಂದು ಹೆಣ್ಣು ಇದ್ದರೆ ಅವಳನ್ನ ನೋಡೋ ದೃಷ್ಟಿ ಯಾವ ರೀತಿ ಅನ್ನೋದನ್ನು ನನಗೆ ಇವತ್ತು ಕಣ್ಣಿಗೆ ಕಾಣ್ಬರ್ತಾ ಇದೆ. ಇವತ್ತು ಮಧು ಒಬ್ಬಳೇ ನನ್ನ ಕಣ್ಣಿಗೆ ಕಾಣ್ಬರ್ತಾ ಇಲ್ಲ. ಕೆಲವರು 3-4 ದಿವಸದಿಂದ ನಾವು ನೋಡಿದಾಗ ಒಂದು ಕಡೆ ಜಯಪ್ರದ ಅವರಿರ್ಬೋದು, ಅವ್ರನ್ನ ನೋಡಿದಂಥ ಆ ಮನುಷ್ಯ ಅಜಮ್ ಖಾನ್ ಅವನ ಯಾವ ರೀತಿ ಅವನ್ನ ನೋಡ್ದ ಅದು ನನ್ನ ಕಣ್ಣು ಮುಂದೆ ಬರ್ತದೆ. ಅಲ್ಲಿಂದ ಹೋದರೆ ಪ್ರಜ್ಞಾ ಸಿಂಗ್ ಅವರು ಜೈಲಿನಲ್ಲಿದ್ದಾಗ ಅವನ್ನ ಯಾವ ರೀತಿ ನೋಡ್ಕೊಂಡ್ರು ಅಧಿಕಾರಿಗಳು ಅನ್ನೋದನ್ನ ನೋಡಿದಾಗ ಅದು ಇನ್ನೊಂದು ಕಾಣ್ ಬರ್ತದೆ. ಅದಕ್ಕಿಂತ ಮುಂದೆ ಹೋಗಿ ಪ್ರೇಮದ ಇದು ಯಾರೋ ನಮ್ಮ ಕಾಂಗ್ರೆಸ್ ಇದ್ದಂಥವಳು ಆಕೆ ಹೆಣ್ಣುಮಗಳು, ಇವತ್ತು ಅಲ್ಲಿ ಪ್ರಿಯಾಂಕಾ ಅವರು ಚತುರ್ವೇದಿ ಅವರು ಹೊರಗೆ ಬಂದರು. ಅವರ ಆರ್ಗನೈಸೇಷನ್ ಏನಾಯ್ತು, ಗೂನ್ಸ್ಗಳು ಹೆಂಗೆ ಒಳಗೆ ಬಂದಿದ್ದಾರೆ ಅಂತ ಆ ದೃಷ್ಟಿಯನ್ನು ನೋಡಿದಾಗ ಇನ್ನೊಂದಂತು. ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಬಂದಾಗ ಸುಮಲತಾ ಅವ್ರನ್ನ ನೋಡಿದಂಥ ದೃಷ್ಟಿ, ಮಂತ್ರಿಗಳು ಅವ್ರನ್ನ ನೋಡಿದಂಥ ದೃಷ್ಟಿ, ಅವಳು ವಿಧವೆ ಆದರೆ ಈಗ ತಾರೆ ಗಂಡನ ಕಳ್ಕೊಂಡಿದ್ದಾಳೆ ಅಂತ ಅವ್ರು ಹೇಳ್ತಕ್ಕಂಥ ದೃಷ್ಟಿ, ಮುಖ್ಯಮಂತ್ರಿಗಳು ಅವ್ರನ್ನ ಮಾತನಾಡ್ತಕ್ಕಂಥ ದೃಷ್ಟಿ, ಅಲ್ಲಿರ್ತಕ್ಕಂಥ ಬೇರೆ ತಮ್ಮಣ್ಣವ್ರು ಇರ್ಬೋದು, ಮಹೇಶ್ ಇರ್ಬೋದು, ಪುಟ್ಟರಾಜ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಶಿವರಾಮಗೌಡರು ಇರ್ಬೋದು, ಇವರು ಈ ಹೆಣ್ಣು ಮಗಳನ್ನ ನೋಡ್ತಕ್ಕಂಥ ದೃಷ್ಟಿ, ಅವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಮಧ್ಯಾಹ್ನ ಇವತ್ತು ಹಾವೇರಿನಲ್ಲಿ ಶ್ರೀಮಾನ್ ಜಮೀರ್ ಅವರು ಯಾವ ರೀತಿ ಮುಖ್ಯ ಪ್ರಧಾನಮಂತ್ರಿಗಳ ಹೆಂಡತಿಯವರನ್ನ ತಗೊಂಡು ಯಾವ ರೀತಿ ನೋಡ್ತಾರೆ ಅಂತ ನೋಡಿದಾಗ ನನ್ಗೆ ಅನಿಸ್ತದೆ, ಈ ಸಮಾಜದಲ್ಲಿ ನಾವೇನಾದ್ರೂ ಈ ಗಂಡು ಮಕ್ಕಳಿಗೆ ಬೆಳೆಸೋ ರೀತಿ ತಪ್ಪಿದ್ಯಾ, ಅವ್ರಿಗೇನಾದ್ರು ತಪ್ಪಿದ್ಯಾ, ಅವ್ರಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇಲ್ವಾ, ಅಥವಾ ಅವ್ರ ಹೆಣ್ಮಕ್ಳು ಇದ್ರೂ ಕೂಡ ಅವ್ರ ತಾಯಿ ಅವ್ರನ್ನ ಸರಿಯಾಗಿ ಬೆಳೆಸಿದ್ವಾ, ಇದೇನಾ ನಮ್ಮ ಕಲ್ಚರು, ಭಾರತದ ಕಲ್ಚರ್ ಅಂತ ಇದೇನಾ ಅಂತಕ್ಕಂಥ ದೃಷ್ಟಿ ನಂಗೆ ಬರ್ತದೆ. ಇವೆಲ್ಲವನ್ನೂ ಮುಂದೆ ಇಟ್ಕೊಂಡು ನಾವು ಮಧುವನ್ನ ನೋಡಿದಾಗ ಇದು ಏನು ಆ ಇರ್ತಕ್ಕಂಥ ಸುದರ್ಶನೆ ಮಾಡಿದಾನೋ ಅಥವಾ ಅವನ ಜೊತೆ ಇನ್ಯಾರು ಜನ ಸೇರಿದ್ದಾರೋ ಅದು ಗೊತ್ತಿಲ್ಲ. ಅದು ನನಗೆ ಒಂದು ಇದೆಲ್ಲ ಟಿ ವಿನಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ಅವರ ಮನೆಯವರು ಹೇಳಿದಾಗ ಒಂದು ರಾಜಕೀಯ ವ್ಯಕ್ತಿ ಅವ್ರ ಜೊತೆ ಇದ್ದಾರೆ ಅಂತ ಕೇಳ್ಬಂತು. ಯಾರು ರಾಜಕೀಯ ವ್ಯಕ್ತಿ ಅಂತ ಇನ್ನೂ ಕೂಡ ಹೊರಗೆ ಬಂದಿಲ್ಲ, ಇನ್ವೆಸ್ಟಿಗೇಷನ್ ಆಗಿ ಬರಬೇಕಾಗತ್ತೆ. ಸುದರ್ಶನ್ ಒಬ್ಬನೇ ಇದ್ದಾನೋ ಅಥವಾ ಅವನ ಹಿಂದೆ ಇನ್ಯಾರು ರಾಜಕೀಯ ವ್ಯಕ್ತಿಗಳು ಇದ್ದಾರೋ ಅಂತ ಇದನ್ನು ಕೂಡ ಇವತ್ತು ಇನ್ವೆಸ್ಟಿಗೇಷನಲ್ಲಿ ಮಾಡಬೇಕಾಗ್ತದೆ. ಇವೆಲ್ಲವನ್ನು ನೋಡಿದಾಗ ಹೆಣ್ಣು ಮಗಳನ್ನ ನಿರ್ಭಯ, ನಮ್ಮ ಸೀತಾರು ಹೇಳಿದಾಗೆ ನಿರ್ಭಯ ಕೇಸ್ಗಿಂತ ಒಂದು ಬಹಳ ಬಹಳ ಕ್ರೂರವಾದಂಥ ಇದು, ಸುಟ್ಟಿರ್ತಕ್ಕಂಥ ಗಾಯ, ಮೈ ಮೇಲೆ ಗಾಯ ಆಗಿರ್ತಕ್ಕಂಥದ್ದು, ರಕ್ತ ಹರಿದಿರ್ತಕ್ಕಂಥದ್ದು, ಅವಳ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಆಗಿರ್ಬೋದು, ಅವರ ಮಾವ ಅಂತಕ್ಕಂಥವನು ಯಾವ ರೀತಿ ನೋಡ್ಕೊಂಡಿದ್ದಾನೆ, ಮೊಬೈಲ್ ತಂದು ಕೊಡ್ತಾನೆ, ಕೀ ತಂದು ಕೊಡ್ತಾನೆ, ಅಂದ್ರೆ ಅವ್ರಿಗೆ ಗೊತ್ತೇ ಇರ್ಬೇಕಲ್ಲ ಎಲ್ಲಿದ್ದಾರೆ ಅಂತ. ಇಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಅಲ್ಲ. ಆವತ್ತಿನ ದಿವಸ ಕಣ್ಮರೆ ಆದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ರಿಜಿಸ್ಟ್ರೇ ಮಾಡೋದಿಲ್ಲ ಕೇಸು. ಯಾವ ದೇಶದಲ್ಲಿ ಇದ್ದೀವಿ ನಾವು? ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ಅದು ಇದು ಮಿಸ್ಸಿಂಗ್ ಕೇಸು, ಮಿಸ್ಸಿಂಗ್ ಗರ್ಲ್ ಕೇಸ್ನಲ್ಲಿ ತಕ್ಷಣ ಅವ್ರು ರಿಜಿಸ್ಟರ್ ಮಾಡೋಕ್ಕಾಯ್ತು, ಅದನ್ನೂ ರಿಜಿಸ್ಟರ್ ಮಾಡೋದಿಲ್ಲ, ಮಾರನೇ ದಿವಸ ರಿಜಿಸ್ಟರ್ ಮಾಡೋದಿಲ್ಲ. ಎಲೆಕ್ಷನ್ ಇರ್ಬೋದು, ಬೇರೆ ಕಾರಣ ಇರ್ಬೋದು. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ಬಹಳ ದುಃಖ ಅನ್ಸೋದು, ನೀವು ತೋರಿಸಿದ್ರಿ ಆ ಒಂದು ಚಿತ್ರ ತೋರಿಸಿದ್ರಿ, ಆ ಹೆಣ್ಣುಮಗಳು ನೇಣು ಹಾಕೊಂಡಿದ್ದಾಳೆ ಅಂತ ಪರಿಸ್ಥಿತಿಯಲ್ಲಿ ಕಂಡು ಬಂತದ. ಅದನ್ನು ನೋಡಿದಾಗ ನಿಜವಾಗಿಯೂ ಕೂಡ ಆ ಹೆಣ್ಣುಮಗಳು ನೇಣು ಹಾಕಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಎನಿ ಪ್ರೈಮಾ ಫೇಸಿ ಕೇಸು ಕಣ್ಣಿಗೆ ನೋಡಿದ್ರೆ ಆ ಕೊಂಬೆ ಮೇಲೆ ಹೇಗೆ ಹಾಕಿದ್ಲು ಅವಳೊಬ್ಳೆ, ಹಗ್ಗವನ್ನ ಹೇಗೆ ಹಾಕಿದ್ಲು, ನೆನಪನ್ನ ಹೇಗೆ ಹಾಕೊಂಡ್ಲು, ಇವೆಲ್ಲವನ್ನು ನೋಡಿದಾಗ ಸಂಬಡಿ ಸ್ಟೈಟ್ ಅಲ್ಲಿ ಅನ್ನೋದನ್ನು ಮೇಲ್ನೋಟಕ್ಕೆ ಕಾಣ್ಬರ್ತದೆ, ಸುಟ್ಟ ಗುರುತು ಕಾಣ್ಬರ್ತದೆ, ರಕ್ತದ ಗುರುತು ಕಾಣ್ಬರ್ತದೆ. ಇವೆಲ್ಲವೂ ಇದ್ರೂ ಕೂಡ ಪೊಲೀಸ್ನವರು ಅಲ್ಲೊಂದು ನೋಟ್ ಇತ್ತು, ಅದು ಒಂದು ಸೂಸೈಡ್ ನೋಟ್ ಇತ್ತು ಅಂತ ಹೇಳಿ ಸೂಸೈಡ್ ಅಂತ ಹೇಳಿ ರಿಜಿಸ್ಟರ್ ಮಾಡ್ತಾರಲ್ಲ, ಇದಕ್ಕಿಂತ ಹೀನಾಯವಾದಂಥ ಕೇಸ್ ನಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಆರ್ ವಿ ಇನ್ ಕರ್ನಾಟಕ, ಆರ್ ವಿ ಇನ್ ಈಸ್ ದೇರ್ ಎನಿ ರೂಲ್ ಆಫ್ ಲಾ ಇನ್ ಕರ್ನಾಟಕ? ಇದನ್ನ ನಾವು ನೋಡ್ಬೇಕಾಗಿದೆ. ಆ ದುಃಖ ನನಗೆ ತುಂಬಾ ಅನಿಸ್ತಾ ಇದೆ. ಪೊಲೀಸ್ನವರು ನಿಷ್ಕ್ರಿಯವಾಗಿದ್ದಾರೆ, ನಿಜವಾಗಿಯೂ ಕೂಡ ಒನ್ ಸೈಡೆಡ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇಲ್ಲಿ ಇವ್ರು ಯಾರೋ ಈಗ ತಾನೇ ಹೇಳಿದ್ ನೋಡಿದ್ರು ಬಹಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ನನಗನ್ನಿಸ್ತಾರೆ. ಖಂಡಿತವಾಗಿ ಮಾಡ್ತಾ ಇಲ್ಲ.
ತಕ್ಷಣ ಇದನ್ನ ಬೇರೆ ಡಿಪಾರ್ಟ್ಮೆಂಟ್ಗೆ ಐದರ್ CBR COD ಯಾವ್ದು ಅನಿಸ್ತೋ ಅದಕ್ಕೆ ತಕ್ಷಣ ಟ್ರಾನ್ಸ್ಫರ್ ಮಾಡಿ ನೀವು ಮಾಡಿದ್ದು ಸರಿಯಾಗಿಲ್ಲ ಅಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ನಾನು ಕಂಡು ಬಂದ ವಿಷಯ. ಕರ್ನಾಟಕದಲ್ಲ, ಭಾರತದಲ್ಲಿ ಇನ್ನೊಂದು ನಿರ್ಭಯ ಕೇಸ್ ಆಗಬಾರ್ದು ಅಂತ ಹೇಳಿ ಎಲ್ಲ ಮಹಿಳೆಯರು ಹೋರಾಟ ಮಾಡಿದ್ವಿ. ನಾವು ಏನು ಇಡೀ ಭಾರತದಲ್ಲಿ ಹೋರಾಟ ಮಾಡಿದ್ವಿ. ಕಾನೂನನ್ನು ಮಾರ್ಪಾಟ್ ಮಾಡಿ ಅಂತ ಹೇಳಿದ್ವಿ. ರೇಪ್ ಅಂಡ್ ಮರ್ಡರ್ ಅಂತ ಪರಿಸ್ಥಿತಿನಲ್ಲಿ ಕಾನೂನು ಯಾವ ರೀತಿ ಮಾರ್ಪಾಟ್ ಮಾಡಬೇಕು ಅಂತ ಕೇಳಿದ್ವಿ. ಆದರೂ ಸಹ ಇವೆಲ್ಲ ಮಾರ್ಪಾಟು ಕೂಡ ಸರಿಯಾಗಿಲ್ಲ. ಇದು ಸಾಕಾಗೋದಿಲ್ಲ. ಹೆಣ್ಮಕ್ಳಿಗೆ ಇದು ನ್ಯಾಯ ತರ್ತಕ್ಕಂಥದ್ದು ಕಾನೂನು ಈಗಲೂ ಕೂಡ ಆಗಿಲ್ಲ. ಇದಕ್ಕೂ ಕಠಿಣವಾದಂಥ ಕಾನೂನು ತಕ್ಷಣ ಇದರಲ್ಲಿ ಆಗಬೇಕು. ಈ ಕಾನೂನನ್ನು ಮಾರ್ಪಾಡು ಮಾಡೋದ್ರಲ್ಲಿ ನಿಮ್ಮ ಸಹಕಾರ, ಸಾರ್ವಜನಿಕರ ಸಹಕಾರ, ನಮ್ಮ ಆರ್ಗನೈಸೇಷನ್ ಸೀತಾವರ ಆರ್ಗನೈಸೇಷನ್ ಅವ್ರ ಸಹಕಾರ, ಇವರೆಲ್ಲರ ಸಹಕಾರ ನಮ್ಗೆ ಬೇಕಾಗಿದೆ. ಪತ್ರಿಕೋಗಳ ಸಹಕಾರ, ಎಲ್ಲರೂ ಸೇರ್ಕೊಂಡು ಇವತ್ತಿನ ದಿವಸ ಇಂಥ ಸ್ಥಿತಿನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕು. ಕಾಗ್ನಿಸಬಲ್ ಅಫೆನ್ಸು, ಮಿಸ್ಸಿಂಗು, ಎ ಗರ್ಲ್, ಎ ಸ್ಟೂಡೆಂಟು, ಅದನ್ನ ರಿಜಿಸ್ಟರ್ ಮಾಡೋದಿಲ್ಲ ಅಂದ್ರೆ ನಂಗೆ ಅನಿಸ್ತದೆ ನಿಜವಾಗಿ ನಮ್ಗೆ ನ್ಯಾಯ ದೊರಕಲ್ಲ. ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಖಂಡಿತವಾಗಿ ನ್ಯಾಯ ದೊರಕ್ತದೆ ಅಂತ ನನಗೆ ಅನಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳೇನೋ ಹೋಗಿ ಹೇಳ್ಬಿಟ್ರು, ಅಲ್ಲೇನೋ ನಿಷ್ಪಕ್ಷವಾದಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಏನ್ ನಿಷ್ಪಕ್ಷಪಾತ ಕಾನೂನು ಮಾಡ್ತಾ ಇದ್ದೀರಿ ನೀವು? ಏನ್ ಇನ್ವೆಸ್ಟಿಗೇಷನ್ ಮಾಡ್ತೀರಿ ನೀವು? ನಿಮ್ಮ ಕ್ಷೇತ್ರದಲ್ಲೇ ಹೆಣ್ಣು ಮಗಳು ಒಬ್ರು ಚುನಾವಣೆಯಲ್ಲಿ ನಿಂತಾಗ ನಿಷ್ಪಕ್ಷವಾಗಿ ಪಾತ್ರವಾಗಿ ಮಾತಾಡೋಕ್ಕೆ ನಿಮ್ಗೆ ಬರಲಿಲ್ಲ. ಅಂಥವರಿಂದ ನಾವು ಏನನ್ನ ನಿರೀಕ್ಷಣೆ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ವಿ ಡೋಂಟ್ ನೀಡ್ ಸಚ್ ಮಿನಿಸ್ಟರ್ಸ್, ವಿ ಡೋಂಟ್ ನೀಡ್ ಸಚ್ ರೇವಣ್ಣವರಾಗಲಿ, ಇಂಥ ಮಿನಿಸ್ಟರ್ ಖಂಡಿತವಾಗಿ ನಮ್ಗೆ ಬೇಕಾಗಿಲ್ಲ. ನಾವೇನು ಅನ್ಕೊಂಡಿದ್ದೀವಿ ಮಿನಿಸ್ಟರ್ ಅಂದರೆ ರೋಲ್ ಮಾಡಲಾಗಬೇಕು ಅಂತ. ಇಂಥ ಮಿನಿಸ್ಟರ್ಗಳಿಂದ ನಾವು ರೋಲ್ ಮಾಡಲಾಗ್ಬೋದಾ? ಇಂಥವರಿಂದ ನ್ಯಾಯ ಸಿಗುತ್ತೆ ಅಂತ ನಾವು ನಿರೀಕ್ಷಣೆ ಮಾಡ್ಬೋದಾ? ಖಂಡಿತವಾಗಿ ಸಿಗೋದಿಲ್ಲ. ಪ್ಲೀಸ್ ಟೇಕ್ ಔಟ್ ದಿ ಇನ್ವೆಸ್ಟಿಗೇಷನ್ ಫ್ರಮ್ ದ ಹ್ಯಾಂಡ್ ಆಫ್ ದಟ್ ರಾಯಚೂರಿನಲ್ಲಿ ಯಾರೇ ಇರ್ಬೋದು. ನೀವು ಖಂಡಿತವಾಗಿ ಮಾಡಿಲ್ಲ, ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಕೆಲಸ ಮಾಡಿಲ್ಲ. ತಕ್ಷಣ ತೆಗೆದು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಬೇಕಾದ್ರೆ, ಆ ತಂದೆ ತಾಯಿಗಳಿಗೆ ನ್ಯಾಯ ದೊರಕಬೇಕಾದ್ರೆ ಇಮ್ಮಿಡಿಯೇಟ್ಲಿ ಚೇಂಜ್ ಆಫ್ ಇನ್ವೆಸ್ಟಿಗೇಷನ್ ಅದಾಗಿ ಒಳ್ಳೆ ನಿಷ್ಪಕ್ಷಪಾತವಂತ ಒಂದು ನಿಜವಾದ ಇನ್ವೆಸ್ಟಿಗೇಷನ್ ಆದ್ರೆ ಅನ್ಸುತ್ತೆ ನನಗೆ ನ್ಯಾಯ ದೊರಕಬೋದೋ ಏನೋ ಅಂತ. ಈಗಾಗಲೇ ಮುಚ್ಚಾಕಿದ್ದಾರೆ, ಆಗ್ಲೇ ಆಗೋಗಿದೆ, ಮುಚ್ಚಾಕ್ಬಿಟ್ಟಿದ್ದಾರೆ ಎವಿಡೆನ್ಸ್ನ. ಮೊಬೈಲ್ನ ವಾಪಸ್ ಕೊಟ್ಟಿದ್ದಾರೆ. ಮೊಬೈಲ್ ಏನೇನು ರೆಕಾರ್ಡ್ ಆಗಿತ್ತು, ಏನೇನು ಡಿಲೀಟ್ ಮಾಡಿದ್ದಾರೋ ಖಂಡಿತ ಗೊತ್ತಿಲ್ಲ. ಎಲ್ಲವನ್ನು ಕೂಡ ಮುಚ್ಚಾಕ್ತಕ್ಕಂಥ ಕೆಲಸವನ್ನ ಒಂಥರ ನೋಡ್ಕೊಂಡು ಮಾಡಿ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇದು ವಿದ್ಯಾರ್ಥಿಗಳೇನಿದಾರಲ್ಲ ರಾಯಚೂರಿನಲ್ಲಿ, ಆ ವಿದ್ಯಾರ್ಥಿಗಳಿಗೆ ಇವತ್ತು ನಾವೆಲ್ಲರೂ ಕೂಡ ನನ್ಗನ್ಸ್ತದೆ ವಿ ಆರ್ ಗ್ರೇಟ್ಫುಲ್ ಟು ಯು ಪೀಪಲ್. ಕಣ್ ತರಿಸಿದ್ದೀರಿ, ಸಮಾಜದ ಕಣ್ ತರಿಸ್ತಾ ಇದ್ದೀರಿ, ನಿಮಗೆ ನಾವು ಆಭಾರಿಯಾಗಿದ್ದೇವೆ. ನೀವಿಲ್ಲದೆ ಇದ್ರೆ ಗಲಾಟೆ ಮಾಡ್ತಿದ್ದೆ ಇದ್ದೆ ಹೀಗೆ ಮುಚ್ಚಾಕ್ ಹೋಗ್ತಾ ಇತ್ತು. ಯಾರು ಕೂಡ ತೆಗೆದು ನೋಡ್ತಾನೆ ಇರಲಿಲ್ಲ. ಈ ಪರಿಸ್ಥಿತಿ ನಾವು ಬಂದಿದ್ದೀವಿ ಅಂತ ನನ್ಗನ್ನಿಸ್ತದೆ. ಸರ್ ಪ್ಲೀಸ್. ಚಂದನ್, ಮೇಡಮ್ ಹೇಳಿದಾಗೆ ಮತ್ತು ಇವರು ಹೇಳಿದಾಗೆ ನಿರ್ಭಯ ಕೇಸ್ ಇನ್ನೂ ನಮಗೆ ಹಚ್ಚ ಹಸಿರಾಗೆ ಕಾಣ್ತಾ ಇದೆ. ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಒಂದು ರೀತಿಯ ಆಂದೋಲನ ಆ ಒಂದು ಕೇಸಿನ ನಂತರ ಆಯಿತು. ಅದರಲ್ಲಿ ನಾನು ಅಂದ್ಕೊಂಡೆ ನಮ್ಮ ಮೇಲೆ ಈ ಥರ ಒಂದು ಪ್ರಕರಣಗಳನ್ನು ನಾವು ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ, ಕಾಣಸಿಗಲ್ಲ, ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಅಂದ್ಕೊಂಡೆ. ಆದರೆ ಇದು ನಿಜವಾಗೂ ನಮಗೆ ಒಂದು ರೀತಿ ತಲೆ ತಗ್ಗಿಸುವ ರೀತಿಯಲ್ಲಿ ಆದಂಥ ಪ್ರಕರಣ ಇದೆ ಇದು. ಅದರಲ್ಲೂ ಪೊಲೀಸರು ಯಾವುದೇ ಒಂದು ಈ ಥರ ಒಂದು ಪ್ರಕರಣ ಅಥವಾ ಮಾಹಿತಿ ಬಂದಾಗ ಅವರೊಂದು ರೀತಿ ಹೈಪರ್ ಆ್ಯಕ್ಟಿವ್ ಆಗಬೇಕು. ಸಾಮಾನ್ಯವಾಗಿ ತಗೊಳ್ಳುವಂಥದ್ದು ಪ್ರಸಂಗ ಅಲ್ಲ ಇದು, ಅಥವಾ ಪ್ರಕರಣ ಅಲ್ಲ. ಒಂದು ರೀತಿ ಸೂಕ್ಷ್ಮವಾದಂಥ ಪ್ರಕರಣ, ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ತತ್ಕ್ಷಣ ತಗೊಂಡು ಅದನ್ನು ತನಿಖೆಗೆ ಒಳಗೊಡಿಸ್ಬೇಕು. ಇಲ್ಲಿ ನೋಡಿದರೆ ಅವರು ಪಾಪ ಹತ್ತು ಕರೆದು ಅವತರಣ ಮಾಡಿಸ್ಕೊಂಡಂಗೆ ಕೇಸ್ ತೊಗೊಂಡಿದ್ದಾರೆ. ಅದು ಬಲವಂತಕ್ಕೆ ಕೇಸ್ ಮಾಡ್ದಂಗಿದೆ. ನೀವು ಒಂದು ಸಂದರ್ಭ ವಿವರಿಸಿದ್ದು ನೋಡಿದರೆ ಇದರಲ್ಲಿ ಒಬ್ಬ ಆಫೀಸರು ಅಥವಾ ಏನೋ ಸಿಬ್ಬಂದಿ ಇದ್ದಾರಲ್ಲ, ಅವರು ಕೂಡ ಅವರು ಏನು ಸಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ಒಬ್ಬರು ಸಂಬಂಧಿ ಅಂತಲೂ ಅವರು ಹೇಳ್ತಾರೆ. ಆಂಜನೇಯ ಅಂತ ಹೆಸರು. ರೈಟರ್ ಕೂಡ ಒಬ್ಬ ರೈಟರ್ ಆಂಜನೇಯ ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಂಥ ವ್ಯಕ್ತಿ, ಆತ ಈ ಆರೋಪಿತನಿಗೆ ಸಂಬಂಧಿ ಅಂತಾನು ಹೇಳಲಾಗ್ತಾ ಇದೆ. ಅದೇ ಅಂಡ್ ಹಿ ಡಿನೈಡ್ ಇವನ್ ಲುಕಿಂಗ್ ಅಪ್ ಅಟ್ ದಿ ಕೇಸ್ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗೊತ್ತಾಯ್ತು. ಈಗ ಆ ಒಂದು ಪ್ರಸಂಗ ನಿಜವಾಗಿದ್ದರೆ ಅವನು ಕೂಡ ಅಬೆಟರ್ ಆಗ್ತಾನೆ. ಫಾರ್ ಹ್ಯಾವಿಂಗ್ ಡನ್ ದಿಸ್ 201 ಏನು ಬರ್ತದೆ ನೆಕ್ಸ್ಟು ಅದರಲ್ಲೂ ಸೇರಿಸ್ಬೇಕಾಗುತ್ತೆ. ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್, ಡಿಸ್ಟ್ರಾಯಿಂಗ್ ಎವಿಡೆನ್ಸ್.
ಜೊತೆಗೆ ಈ ಮಸ್ಟ್ ಹ್ಯಾವ್ ಇವನ್ ಅಬೇಟೆಡ್ ಆಲ್ಸೋ ದಟ್ ವಿ ಡು ನಾಟ್ ನೋ. ಅಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಕೂಡ ಎಚ್ಚರ ತಪ್ಪಿದ್ದಾರೆ. ಯಾಕೆಂದರೆ ಮಾಹಿತಿ ಅವ್ರಿಗೆ ಹೋಗೇ ಹೋಗುತ್ತೆ. ಜಿಲ್ಲಾ SP ಏನು ಮಾಡಬೇಕಾಗಿತ್ತು, ಒಂದು ತತ್ಕ್ಷಣ ಒಂದು ಟೀಮ್ ಮಾಡಬೇಕಿಂಥದಕ್ಕೆ. ಟೀಮ್ ಮಾಡಿ ಒಂದು ಕಾಲೇಜ್ ಹುಡುಗಿ ಹೋಗಿದ್ದಾಳೆ ಈ ರೀತಿಯ ಒಂದು ಪೆಕ್ಯುಲಿಯರ್ ಸರ್ಕಮ್ಸ್ಟೆನ್ಸಲ್ಲಿ, ಮಿಸ್ಟೀರಿಯಸ್ ಸರ್ಕಮ್ಸ್ಟೆನ್ಸಸ್, ಹೇಗೆ ಎಲ್ಲಿ ಹೋದ್ಲು, ಏನು ಇದು ಎಲೆಕ್ಷನ್ ಸಂದರ್ಭ ಬೇರೆ, ಒಂದು ರೀತಿಯ ಸೆನ್ಸೇಷನ್ ಆಗ್ತದೆ ಮತ್ತು ಎಲ್ಲರಿಗೂ ಎಂಬ್ರಾಸ್ಮೆಂಟ್ ಆಗ್ತದೆ ಒಂದು ಕಡೆ ಇರಲಿ. ಇದ್ರ ಜೊತೆಗೆ ಒಂದು ಹುಡುಗಿಯ ಒಂದು ಸೇಫ್ಟಿ, ಕೂಡಲೇ ಅವರು ಕಾರ್ಯೋನ್ಮುಖರಾಗಿದ್ದರೆ ಏನಾದ್ರು ಮಾಡಿ ಅವರು ಆ ಒಂದು ಭಯದಿಂದ ಆದರೂ ಅವಳನ್ನ ರಕ್ಷಿಸ್ಬೋದಾಗಿತ್ತು, ಅವ್ರು ಬಿಟ್ಟು ಹೋಗ್ತಿದ್ರು ಏನೋ ಅಂತ. ಯಾವುದೇ ರೀತಿಯ ಒಂದು ಆ್ಯಕ್ಟಿವಿಟೀಸೇ ಕಾಣಲಿಲ್ಲ ಅಂತ ಹೇಳಿದರೆ, ಏನೋ ವಿಸಿಬಲ್ ಆ್ಯಕ್ಟಿವಿಟೀಸ್ ಇಟ್ ಶುಡ್ ಹ್ಯಾವ್ ಬಿನ್ ಡನ್ ಓಪನ್ಲಿ. ಆವಾಗ ಈ ಏನೋ ಒಂದು ಅಟೆಂಪ್ಟ್ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಅವ್ರಿಗೆ ಭಯ ಬಂದು ಬಿಟ್ಟು ಹೋಗೋ ಚಾನ್ಸಸ್ಸು ಕೂಡ ಇರ್ತಿತ್ತು. ಸೊ ದೇರ್ ಬೈ ವುಡ್ ಹ್ಯಾವ್ ಬಿನ್ ಸೇವ್ಡ್ ಆಲ್ಸೋ. ಆ ಒಂದು ಆರ್ಟ್ ಪರ್ಸ್ಯೂಟ್ ಟೆಂಡೆನ್ಸಿನೇ ಇಲ್ಲ, ಗೋ ಗೆಟರ್ಸ್ ಟೆಂಡೆನ್ಸಿ. ನಾವೆಲ್ಲ ಈ ಥರದ್ದು ಬಂದರೆ ನಾವು ನಿದ್ದೆನೂ ಮಾಡ್ತಾ ಇರಲಿಲ್ಲ, ಊಟಕ್ಕೆ ಹೋಗ್ತಾ ಇದ್ರೂ ಬಿಟ್ಟು ನಾವು ಬಂದು ಕೆಲಸ ಮಾಡ್ತಿದ್ವಿ. ಎಷ್ಟೋ ಪ್ರಸಂಗಗಳಲ್ಲಿ, ಎಷ್ಟೋ ಇದರಲ್ಲಿ ನಾವು ಇನ್ನೇನು 2:30-3 ಗಂಟೆ ಆ ಸಂದರ್ಭದಲ್ಲಿ ಊಟಕ್ಕೆ ಹೋಗ್ತಾ ಇದ್ರು ಕೂಡ ಆ ಒಂದು ರಿಪೋರ್ಟ್ ಬಂದರೆ ನಾವು ಹಂಗೇ ಅದನ್ನು ಕ್ಯಾನ್ಸಲ್ ಮಾಡಿ ಊಟನೂ ಇಲ್ಲದೇ ಕೆಲಸ ಮಾಡಿರೋದು ನಾವು ಎಷ್ಟೋ ಸರಿ. ನಾನು ಐ ಕ್ಯಾನ್ ಗಿವ್ ಎನಿ ನಂಬರ್ ಆಫ್ ಎಕ್ಸಾಂಪಲ್ಸ್. ಈಗ ಇದು ನೋಡಿದ್ರೆ ಒಂದು ರೀತಿ ಏನು ವೆಯ್ಟ್ ಆ್ಯಂಡ್ ವಾಚ್, ನೋಡೋಣ ಬರ್ತಾರೆ ಅವರಾಗವರೇ ಬರೋ ಅಬ್ಸಲ್ಯೂಟ್ಲಿ. ಅದನ್ನು ನಾನು ಶುರುವಲ್ಲೇ ಹೇಳಿದ್ದೀನಿ, ಇರ್ಬೋದು ಆ ಆ್ಯಂಗಲಲ್ಲೂ ಕೂಡ ತನಿಖೆ ಆಗಬೇಕು. ಅದಕ್ಕೆ ಫಸ್ಟ್ ಆಫ್ ಆಲ್ ದೇ ಮಸ್ಟ್ ಚೇಂಜ್ ದಿ ಏಜೆನ್ಸಿ, ಇನ್ವೆಸ್ಟಿಗೇಷನ್ ಏಜೆನ್ಸಿ. ಯಾರಿದ್ದಾರೆ ಈ ಲೋಕಲ್ ಪೊಲೀಸ್ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಡೌಟ್ ಬಂದರೂ ಕೂಡ ಮೊದಲು ಅದನ್ನು ತೆಗಿಬೇಕು. ಆ ಸಂಶಯಾಸ್ಪದವಾದಂಥ ಒಂದು ಬೆಳವಣಿಗೆಯನ್ನು ಫಾರ್ಮೋಸ್ಟ್ ಅದನ್ನ ಕೂಡಲೇ ಬೇರೆ ಏಜೆನ್ಸಿಗೆ ತನಿಖೆ ಫಾರ್ಮೋಸ್ಟ್ ಲೀಗಲ್ ಆಂಗಲ್ ಅಲ್ಲಿ ಮಾತನಾಡುವಾಗ ನೀವು ವಕೀಲರಿದ್ದೀರಿ ಮೇಡಮ್, ಹಾಗೆ ನೀವು ಸರ್ SP ಆಗಿದ್ದಂಥವ್ರು, ಬೇರೆ ಬೇರೆ ಹುದ್ದೆಗಳನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದವರು. ನೀವು ಬಹುಶಃ ಒಂದು 100ಕ್ಕಿಂತ ಹೆಚ್ಚು ಡಿಬೇಟ್ಗಳಲ್ಲಿ ಕಳೆದ 5-6 ವರ್ಷಗಳಲ್ಲಿ ಪಾಲ್ಗೊಂಡಿರ್ಬೋದು. ಸಾಯಿ ದತ್ತ ಅವರು ಕೂಡ ಅಷ್ಟೇ, ಪ್ರಮೀಳಾ ನೇಸರ್ಗಿ ಮೇಡಮ್ ಅವರು ಕೂಡ ಅಷ್ಟೇ. ನಾಟ್ ಲೆಸ್ ದ್ಯಾನ್ 30 to 35 ಡಿಬೇಟ್ಸ್ ವಿತ್ ಯು ಮೇಡಮ್ ಅಂಡ್ ಆಲ್ಸೋ ವಿತ್ ಸಾಯಿ ದತ್ತಾಜಿ. ನಾನು 3 ಜನಕ್ಕೂ ಕೇಳಬೇಕಾಗಿರೋದು, ಹೆಣ್ಮಗಳ ಶವ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಹೆಣ್ಮಗಳ ದೇಹದ ಮೇಲೆ ಸುಟ್ಟ ಗಾಯಗಳಿದಾವೆ, ರಕ್ತದ ಕಲೆ ಇದೆ, ಜೊತೆಗೆ ಕೈ ಜೊತೆಗೆ ಕೊಂಬೆ ಮೇಲೆ ಆ ಹೆಣ್ಮಗಳ ಕತ್ತು ನೇತಾಡ್ತಾ ಇದೆ, ಆಕೆಯ ಕಾಲು ನೆಲಕ್ಕೆ ಚಾಚಿಕೊಂಡಿದೆ. ಹೀಗಿರುವಾಗ, ಇಷ್ಟೊಂದು ಅನುಮಾನ ಇರುವಾಗ, ನಾನು DK ರವಿ ಅವರ ಕೇಸ್ ಅಂತ ತರ್ತೀನಿ. DK ರವಿ ಅವರ ಕೇಸಲ್ಲಿ ಅನುಮಾನ ಇದ್ರು ಕೂಡ ಆಚೆ ಕಡೆ ಬಂದಿದ ತಕ್ಷಣ ಪೊಲೀಸ್ ಕಮಿಷನರ್ ಇದು ಸೂಸೈಡು ಅಂತ ಅಂದ್ಬಿಟ್ರು. ಈ ಪ್ರಕರಣನ ಪೊಲೀಸರು ಸೂಸೈಡು ಅಂತ ದಾಖಲು ಮಾಡ್ಕೊಂಡಿದ್ದಾರೆ. ಡಿಸ್ಪೈಟ್ ಹ್ಯಾವಿಂಗ್ ಸೋ ಮೆನಿ ಇನ್ಸ್ಟೆನ್ಸಸ್ and without postmortem and without forensic report and without anything, they have outrightly said this is a clear cut case of suicide. ನೋಡಿ ಹೇಗೆ ಸರ್ ನಾಗರಾಜ್ ಸರ್, ಯು ಪ್ಲೀಸ್ ಎಕ್ಸ್ಪ್ಲೈನ್ ಮಿ ಸರ್. ಕರೆನ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ ಡೆಫಿನೆಟಿವ್ ಟರ್ಮ್ಸ್, ಈ ಥರ ಅನುಮಾನ ಇದೆ, ಇಂಥವ್ರ ಮೇಲೆ ನಮಗೆ ಅನುಮಾನ ಇದೆ, ಹೀಗೆ ಆಗಿರ್ಬೋದು ಅಂತ ಹೇಳ್ಕೊಂಡು ಅವ್ರು ಎಕ್ಸ್ಪ್ರೆಸ್ ಮಾಡಿ ಕಂಪ್ಲೇಂಟು ಕೂಡ ದೂರು ಕೊಟ್ಟಿದ್ದಾರೆ ಅಂಥದ್ದು. ಆ ದೂರಿನ ಆಧಾರದ ಮೇಲೆ ಮಾಡ್ಬೋದು. ಬೇಡ ಸೀನ್ ಆಫ್ ಅಕರೆನ್ಸ್ ನೋಡಿದ್ರು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಡನ್ ಬೈ ಅಸೆಲ್ಫ್ ಅಂತ. ಹಾಗಂದಮೇಲೆ ಅವರು ದೇ ಶುಡ್ ಹ್ಯಾವ್ ಟೇಕನ್ ಅಪ್ ಎ ಕೇಸ್ ಫಾರ್ ದ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಈಸ್ ದಿ ಮರ್ಡರ್ ಕೇಸ್ ಅಂತ ನೀವು ತಗೊಂಡ್ರೆ ತನಿಖೆ ಕೂಡ ಅಷ್ಟೇ ಸೂಕ್ತವಾಗಿ ಆಗಿಂದಾಗೆ ಆಗುತ್ತೆ. ದೇ ವಿಲ್ ನಾಟ್ ಬಿ ಸ್ಕೋಪ್ ಫಾರ್ ಎನಿ neglecting the evidence at the scene of occurrence ಅಥವಾ in the course of investigation. It should have been at least UDR ಅಂತ ತಗೊಂಡು ಏನು ಮಾಡ್ತಾರೆ, ಒಂದು ಹೆಡ್ ಕಾನ್ಸ್ಟೇಬಲ್, ಒಂದು ASI ಹೋಗ್ತಾರೆ, SP-ನೂ ಗಮನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, IG-ನೇ ತಗೊಳ್ಳೋದಿಲ್ಲ, ಯಾರು ತಗೊಳ್ಳೋದಿಲ್ಲ. ಆಗ ಏನಾಗುತ್ತೆ ಮೇಡಮ್, it should have been under 302 or 376 of the IPC. ನಾನು ಏನು ಹೇಳ್ತೀನಿ ನೀವು ಆಮೇಲೆ ಬೇಕಾದ್ರೆ ನೀವು ಯಾವ ಮೆಡಿಸಿನ್ ಎವಿಡೆನ್ಸ್ ಬಂದ ಮೇಲೆ ನೀವು ತಗೊಳ್ಳಿ. ಈಗ there is a doctrine or maxim ಇದೆ, legal maxim. ಡಾಕ್ಟರ್ ಅದರ ಹೆಸರು ರೆಸ್ ಇಪ್ಸಾ ಲಾಕ್ಯುಟಾರ್ ಅಂತ. ಅದ್ರ ಮೀನಿಂಗು ಥಿಂಗ್ಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತ, ಇಂಗ್ಲಿಷ್ ಮೀನಿಂಗು. ಥಿಂಗ್ಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್, ನೋಟಕ್ಕೆ ಮೇಲ್ನೋಟಕ್ಕೆ ಕಾಣ ಬರ್ತದ್ದು. ಆನ್ ದಟ್ ಬೇಸಿಸ್ ದೇ ಕುಡ್ ಹ್ಯಾವ್ ರಿಜಿಸ್ಟರ್ಡ್ ಇಟ್ ಇಸ್ ಅನ್ ಅನ್ಯಾಚುರಲ್ ಡೆತ್. ಇಮ್ಮಿಡಿಯೇಟ್ಲಿ
ಇಟ್ ಡಸ್ ನಾಟ್ ಸ್ಪೀಕ್ ಫಾರ್ ಸೂಸೈಡ್ ಅಂತ ಅವರು ಬರೀಬೇಕಾಗಿರಲಿಲ್ಲ. ಇಟ್ ಶುಡ್ ನಾಟ್ ಹ್ಯಾವ್ ದೇ ಕುಡ್ ಹ್ಯಾವ್ ಟೇಕನ್ ಅಪ್ ಫಾರ್ ಇನ್ವೆಸ್ಟಿಗೇಷನ್ ಆದಮೇಲೆ, ಪೋಸ್ಟ್ಮಾರ್ಟಮ್ ರಿಟರ್ನ್ ಬಂದಮೇಲೆ, ಪೇರೆಂಟ್ಸ್ನ ಎಕ್ಸಾಮಿನ್ ಮಾಡಿದ್ಮೇಲೆ, ಇನ್ಕ್ವೆಸ್ಟ್ ಆದಮೇಲೆ, ಇದೆಲ್ಲ ಆದ್ಮೇಲೆ ಮಾಡಬೇಕಾಯ್ತು. ಏನೂ ಮಾಡಿಲ್ಲ. That is what in the primary phase itself, suicide ಅಂತ ಬರೆದು ಮುಚ್ಚಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ವೇರ್ ಇಸ್ ದಿ ಸ್ಕೋಪ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ನಾನು ಕೇಳ್ತಿರೋದು. ಇವಾಗ ಜನ ಎಲ್ಲ ಎಚ್ಚೆತ್ಕೊಂಡ ಮೇಲೆ ನಾವು ಬಹಳ ಪೊಲೀಸರು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ಲೇಯಿಂಗ್ ಎ ಡ್ರಾಮಾ. ಸರ್, ಇದು ಆಕ್ಚುಲಿ ಬಹಳ ವಿಪರ್ಯಾಸ ಅನ್ಸುತ್ತೆ ಸರ್. ನೀವ್ ಹೇಳ್ದಂಗೆ ಪ್ರತಿಯೊಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ, ಕಣ್ಣು ಮುಂದೆನೆ ರಾಜ್ತಾ ಇರೋ ಹಂಗಿದೆ. ಅವ್ರ ಪೇರೆಂಟ್ಸ್ ಆಗ್ಲಿ, ಅವರ ಸಿಸ್ಟರ್ ಆಗ್ಲಿ, ಅವಳ ಜೊತೆಗೆ ಓದಂತ ವಿದ್ಯಾರ್ಥಿಗಳೇ ಹೇಳ್ತಾ ಇರೋದು ಇದು ಆತ್ಮಹತ್ಯೆ ಅಲ್ಲ. ಅವಳು 13th ನಾಪತ್ತಾಗಿದ್ದಾಳೆ, 12th ರಿಸಲ್ಟ್ ನೋಡ್ಕೊಂಡಿದ್ದಾಳೆ, ಎಲ್ಲ ಕ್ಲಿಯರ್ ಆಗಿದೆ, ಪಾಸ್ ಆಗಿದ್ದಾಳೆ. ಬಟ್ ಡೆತ್ ನೋಟ್ ಇರೋದೇನು, ನಾನು ಫೇಲ್ ಆಗ್ಬಿಟ್ಟೆ, ಹಾಗಾಗಿ ಆತ್ಮಹತ್ಯೆ, ನಾನು ಡಿಪ್ರೆಷನ್ ಹೋಗಿದ್ದೀನಿ, ನನಗೆ ಓದಕ್ ಆಗ್ತಿಲ್ಲ, ನಾನು ಫೇಲ್ ಆಗೋಗ್ಬಿಟ್ಟಿದ್ದೀನಿ. ಪೇರೆಂಟ್ಸ್ ಇದನ್ನ ಕಡಾಖಂಡಿತವಾಗಿ ನಿರಾಕರಿಸಿದ್ದಾರೆ, ಜನಗಳ ಒಪ್ತಾ ಇಲ್ಲ. ಖಂಡಿತ ಅಲ್ಲ ಇದು. ಇದು ನೋಡಿ ಸರ್, ಇಲ್ಲಿ ಡಿಪ್ರೆಷನ್ಗೂ ಇನ್ನೊಬ್ಬ ಹೇಳ್ಬೇಕು, ನಾನೇ ಹೇಳ್ಕೊಳ್ಳಲ್ಲ. ನನಗೆ ಡಿಪ್ರೆಷನ್ ಆಗಿದೆ ಅಂತ ನಾನು ಹೇಳ್ಕೊಳ್ಳಲ್ಲ. ಸರ್, ಅಲ್ಲಿ ನೋಡಿ, ನಾಟ್ ಸೇ ಐ ಹ್ಯಾವ್ ಗಾನ್ ಫಾರ್ ಡಿಪ್ರೆಷನ್ ಅಂತ ಅವಳೆಲ್ಲ ಹೇಳೋದು, ಬೇರೆಯವ್ರು ಹೇಳ್ಬೇಕು. ನೋಡಿ, ಆನ್ ದಿ ಅದರ್ ಹ್ಯಾಂಡ್ ಇದು ಫ್ಯಾಕ್ಟ್ಸ್ ನೋಡಿದ್ರೆ ಡಿಪ್ರೆಷನ್ಗೆ ಹೋಗೋದು ಕಾಣೋದಿಲ್ಲ. ಚೆನ್ನಾಗಿ ಹೋಗಿದ್ದಾಳೆ, ರೆಕಾರ್ಡ್ ನೋಡಿದ್ದಾಳೆ, ರೀ ಎಕ್ಸಾಮಿನೇಷನ್ ಅದನ್ನ ಟೋಟ್ಲಿಂಗ್ ಹಾಕಿದ್ದಾಳೆ, ಆಮೇಲೆ ಪರೀಕ್ಷೆ ಪಾಸ್ ಆಗಿದ್ದನ್ನು ನೋಡಿದ್ದಾಳೆ. ನಂತರ ಮಾನ್ಯ ದಿವಸ ಟಿಫಿನ್ ಕ್ಯಾರ್ಲಿ ಊಟ ತಗೊಂಡ್ಬರ್ತಾಳೆ. ಅವ್ಳು ಪ್ರಿಪೇರ್ ಮಾಡಾಗಿರೋ ಊಟ ಯಾಕೆ ತಗೊಂಡ್ಬರ್ತಿದ್ಲು? ಇಷ್ಟು ವಾಸ್ ಟು ಕಮಿಟ್ ಸೂಸೈಡ್. ಅವಳು ಫೇಲ್ ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಅಂತ ಸಿಸ್ಟರ್ ಹೇಳ್ತಾರೆ. True. On top of this, ನಾಗರಾಜ್ ಜಿ, ನಾನು ನಿಮ್ಮನ್ನು ಮಾತನಾಡ್ತೀನಿ. ಸಾಯಿದತ್ತ ಅವರೇ, ನಿಮಗೂ ಕೂಡ ನಾನು ಖಂಡಿತವಾಗ್ಲೂ ಕೂಡ ಅವಕಾಶ ಕೊಡ್ತೀನಿ. ಇವೆಲ್ಲದರ ನಡುವೆ ನಾನು ನಿನ್ನೆ ಮಾತನಾಡ್ತಾ ಇರುವಾಗ ಹೇಳ್ತಾ ಇದ್ದೆ, ತನಿಖೆ ಆಗತ್ತೆ, ಇನ್ನೊಂದಾಗತ್ತೆ, ಮತ್ತೊಂದಾಗತ್ತೆ, ಬೇರೆ ಬೇರೆ ಹಂತದ ಆಯಾಮಗಳು ಇದರಲ್ಲಿ ಹೋಗತ್ತೆ. ಜನ ಕೂಡ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಆದಮೇಲೆ ಮರ್ತು ಬಿಡ್ತಾರೆ. ಆದರೆ ಐ ವಾಸ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಯೆಸ್ಟರ್ಡೇ. ಬಹಳ ಸೂಕ್ಷ್ಮ ವಿಷಯ. ಐ ವಿಲ್ ಜಸ್ಟ್ ಟೇಕ್ 1 minute. ನಿಮ್ಮ ಜೊತೆಗೆ ನಾನು ವಿವರ ಜೊತೆಗೆ ಮಾತನಾಡ್ತೀನಿ. ಅದಾದಮೇಲೆ ಒಂದು ಬ್ರೇಕ್ ತಗೊಳ್ತೀನಿ. ನಿಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕರಿಸಬೇಕು. ಏನು ಅಂತಂದರೆ, ನೋಡಿ, ಒಂದು ಮಗು ಹುಟ್ಟು ಅಂತ ಅನ್ನುವಾಗ, ಒಂದು ಗಂಡು ಕೂಸೋ ಒಂದು ಹೆಣ್ಣು ಕೂಸೋ, ಅಪ್ಪ ಅಮ್ಮನ ಕನಸು ಎಷ್ಟು ದೊಡ್ಡ ಮಟ್ಟದಾಗಿರುತ್ತೆ. ಆ ಕೂಸಿನ ಕಣ್ಣುಗಳಲ್ಲಿ ಅಪ್ಪ ಅಮ್ಮ ಅವರ ಜೀವನ ಕಾಣ್ತಾ ಇರ್ತಾರೆ. ಅದು ಹೆಣ್ಣು ಕೂಸು ಹುಟ್ಟು ಅಂತಂದ್ರೂ ಭಾಳ ಜನಕ್ಕೆ ಮನೆ ಲಕ್ಷ್ಮಿ ಹುಟ್ಟು, ಮನೇಲಿ ಮಹಾಲಕ್ಷ್ಮಿ ಬಂತು ಅಂತ ಅನ್ನುವ ಬಹಳ ದೊಡ್ಡ ಪುಳಕ ಭಾವ. ಅದು ಸಚ್ ಎ ಗ್ರೇಟ್ ಎಮೋಷನ್. ಆ ಹೆಣ್ಣುಮಗಳು ಆಸ್ಪತ್ರೆಯಲ್ಲಿ ಹುಟ್ಟಿದ ಕ್ಷಣದಿಂದ ಹಿಡಿದು ಹೆಣ್ಮಗಳ ಪ್ರತಿ ಹೆಜ್ಜೆ, ಹೆಣ್ಮಗಳ ಪ್ರತಿ ತೊದಲು ಮಾತು, ಅಂಬೆಗಾಲು, ಹೆಣ್ಮಗಳು ಮೊದಲ ಸಲ ನಿಲ್ಲುವ ರೀತಿ, ಹೆಣ್ಮಗಳು ನರ್ಸರಿಗೆ ಸೇರ್ಕೊಳ್ಳೋದು, 1ನೇ ಕ್ಲಾಸ್ಗೆ ಸೇರ್ಕೊಳ್ಳೋದು, 7ನೇ ಕ್ಲಾಸು, 10ನೇ ಕ್ಲಾಸು, PUC, ಇಂಜಿನಿಯರಿಂಗ್, ಇಷ್ಟಿದ್ದಂಥ ಕೂಸು ಹೆಗಲೆತ್ತರಕ್ಕೆ ಬೆಳೀತಲ್ಲ ಅನ್ನುವ ಪ್ರೌಡ್ ಫೀಲಿಂಗ್ ಅಪ್ಪ ಅಮ್ಮನದ್ದು. ಅಂಥ ಹೆಣ್ಣುಮಗಳು, ಇಡೀ ಕನಸು ಮತ್ತು ಭವಿಷ್ಯ ಆಕೆಯ ಮೇಲೆ ಇಟ್ಟಿದ್ದಂಥ ಅಪ್ಪ ಅಮ್ಮ ಇವತ್ತು ಅದೇ ಹೆಣ್ಮಗಳನ್ನು ಯಾವುದೋ ಒಂದು ಮಾಣಿಕ್ ಪ್ರಭು ಅನ್ನೋ ಕಾಡಿನಲ್ಲಿ ಕೊಳತ ಸ್ಥಿತಿಯಲ್ಲಿ, ನೇಣು ಬಿಗಿದ ಸ್ಥಿತಿಯಲ್ಲಿ, ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ, ಮೈ ಕೈ ಮೇಲೆ ರಕ್ತದ ಕಲೆಗಳಿರುವ ಸ್ಥಿತಿಯಲ್ಲಿ ಕಂಡ್ರೆ ಹೃದಯ ಒಡೆದು 1000 ಚೂರಾಗ್ಬಿಡೋದಿಲ್ವಾ ಅವರಿಗೆ? ಅದು ಅವನದೇ ಜಾಗ. ಈಗೇನೋ ಬಂದಿರೋ ಪ್ರಕಾರವಾಗಿ ಸುದರ್ಶನ್ದೇ ಜಾಗ ಅದು. ಅವನ ಜಾಗದಲ್ಲಿ ಇವಳು ಯಾಕೆ ಹೋಗಿ ಅಲ್ಲಿ ಕೊಲೆ ಅಂದ್ರೆ ಎಲ್ಲ ಒಂದೇ ಕಡೆ ಕೈ ತೋರಿಸುತ್ತೆ. ದಟ್ಸ್ ವಾಟ್ ಮೇಡಮ್, ದಟ್ ಈಸ್ ವಾಟ್. ಅದೇ ಹೇಳ್ತಾ ಇರೋದು ಮೇಡಮ್. ಲಕ್ಷ ಕನಸುಗಳನ್ನ ಇಟ್ಕೊಂಡು ಬೆಳೆಸಿದಂತ ಒಂದು ಹೆಣ್ಣು ಕೂಸ್ನ ಅಪ್ಪ ಅಮ್ಮ ಇಡೀ ಜೀವನೆಲ್ಲ ಬಸದು, ಇಡೀ ಜೀವನೆಲ್ಲ ತೆಯ್ದು ಬೆಳೆಸಿದಂಥ ಹೆಣ್ಣು ಕೂಸು, ನಾಳೆ ಏನೇನೋ ಆಗುತ್ತೆ ಅಂತ ಕನಸು ಕಟ್ಟಿರುವಂಥ ಕೂಸು ಇವತ್ತು ಯಾವೊಂದೋ ಇನ್ನೊಬ್ಬನ ಕಾಮುಕತೆಗೆ, ಇನ್ನೊಬ್ಬನ ದುಷ್ಟತನಕ್ಕೆ, ನೀಚತನಕ್ಕೆ, ಪರಮ ಅಧಮತನಕ್ಕೆ, ನಾಲಾಯಕ್ತನಕ್ಕೆ, ಕಂತ್ರಿತನಕ್ಕೆ ಪಾಪ ಹೆಣ್ಣುಮಗಳು ತಮ್ಮ ಪ್ರಾಣ ಕಳ್ಕೊಂಡ್ಬಿಟ್ರೆ ಹೌ ವುಡ್ ದೇ ಇವನ್ ಫೀಲ್? ದಿಸ್ ಇಸ್ ವಾಟ್ ನನಗೆ ನಿನ್ನೆಯಿಂದ ಇದೆ ಹೃದಯದಲ್ಲಿ ಕೊರಿತಾ ಇರೋದು ಸಿಕ್ಕಾಪಟ್ಟೆ. ದಿಸ್ ಹ್ಯಾಸ್ ಮೇಡ್ ಮಿ ವೆರಿ ಸ್ಯಾಡ್. ನಮಗೆ ಊಟ ಮಾಡಕ್ ಮನಸ್ಸು ಬರಲಿಲ್ಲ ಕೇಳಿದ ತಕ್ಷಣ. I'll get back to you, madam. I'll get back to you, Nagaraj sir. ಖಂಡಿತವಾಗಿ. Yes, ma'am. I'll get back to you. ನಾನು ಮಾತನಾಡ್ತೀನಿ. I definitely know we have to speak a lot of things about it. ಸಿತಾರಾ ಅವರೇ, I'll get back to you. ಸಾಯಿದತ್ತಾಜಿ, ಖಂಡಿತವಾಗ್ಲೂ ಕೂಡ ನಿಮಗೆ ಅವಕಾಶ ಕೊಡ್ತೀನಿ. ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ಸ್ವಲ್ಪ ಹೊತ್ತಿನ ನಂತರದಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದು ನನಗೆ ಬೇಕು. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನನಗೆ ಬೇಕು. ಪ್ಲೀಸ್ ಡೂ ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್ ಅಂಡ್ ಪಾರ್ಟಿಸಿಪೇಟ್ ವಿತ್ ಅಸ್.
ಕಾಲ್ ಮಾಡಿ ನಮ್ಮ ಜೊತೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಆ್ಯಂಡ್ ಬಿಫೋರ್ ಐ ಟೇಕ್ ಎ ಬ್ರೇಕ್, ಒಂದು ವಿಷಯ ಹೇಳಿಬಿಟ್ಟು ಬ್ರೇಕ್ ತಗೊಳ್ತೀನಿ ನಾನು. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಸಮ್ ಆಫ್ ದಿ ಪೀಪಲ್ ಟುಡೇ who are fighting for this girl even in the social media. There is a person, there is a social warrior called Anshul Saxena. He is fighting a lot for this girl. He even promised that he would come down to Raichuru. That's great. People are taking up the initiatives. ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಹೋರಾಟಗಳಾಗ್ತಾ ಇದ್ದಾವೆ. Thank you very much for joining hands, Mr. Anshul. And he even shared the website link of Power TV and said thank you to Power TV. ಇವತ್ತು ಪವರ್ ಟಿವಿಯ ಈ ಅಭಿಯಾನ, ಪವರ್ ಟಿವಿಯ ಈ ಒತ್ತಾಯ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ಅಂದರೆ ಇಂತಹ ಸೋಷಿಯಲ್ ವಾರಿಯರ್ಗಳು ಕೂಡ ಬಹಳ ಜನ ಕಾರಣ. Heartfelt thank you, brother. Let's take a small break.